ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಿಮಗೆ ಕರ್ನಾಟಕ ಚರಿತ್ರೆ ಪಠಣ ಆಯ್ತಾ. ಬಹುಮನಿಗಳ ಉದಯ ಗುಲ್ಬರ್ಗ ಹಂತ 1347ರಿಂದ 1422 ಬಹುಮನಿಗಳು. ಹೆಂಗೆ ಬಹುಮನಿಗಳು ಬಂದಿದ್ದು ಹೆಂಗಪ್ಪ ಅಂತಂದ್ರೆ, ವಿಜಯನಗರ ಮತ್ತು ಬಹುಮನಿಗಳ ರಾಜ್ಯ ಸ್ಥಾಪನೆಗೆ, ಅಂಡರ್ಲೈನ್ ದಿಸ್ ವರ್ಡ್, ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಸ್ಥಾಪನೆಗೆ ಒಂದು ರೀತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾರಣನಾದನು. ನೋಡ್ರಿ, ಮುಂದಕ್ಕೆ ಹೋದ್ಬಿಟ್ಟು ಆಮೇಲೆ ಹಿಂದಕ್ಕೆ ಬರ್ತೀನಿ. ಉತ್ತರದಿಂದ ಆದ ತುರ್ಕರ ದಾಳಿಯು ದಕ್ಷಿಣದ ನೇಯ್ಗೆಯನ್ನು ಧ್ವಂಸಗೊಳಿಸಿತು. ಏನು ದಕ್ಷಿಣದ ನೇಯ್ಗೆಯನ್ನು ಧ್ವಂಸಗೊಳಿಸಿತು ಅಂದ್ರೆ, ದೇರ್ ಇಸ್ ಎ ನೆಟ್ವರ್ಕ್ ಇನ್ ಸೌತ್ ಇಂಡಿಯಾ ವಿಚ್ ವಾಸ್ ನಾಟ್ ಅಫೆಕ್ಟೆಡ್ ಬೈ ದ ನಾರ್ತ್ ಇಂಡಿಯನ್ಸ್ ಅಂಡ್ ದ ಇನ್ವೇಷನ್ಸ್. ಎಲ್ಲಿವರೆಗೆ ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿಗೆ ಎಂಟರ್ ಆಗ್ಲಿಲ್ವೋ ಅಲ್ಲಿವರೆಗೆ ನಾವೆಲ್ಲ ಹಾಯಾಗಿದ್ದೋ. ಏನ್ ಹಾಯಾಗಿದ್ದೋ ಅಂದ್ರೆ, ಇತಿಹಾಸಕಾರ ಏನ್ ಬರೀತಾರೆ ನೋಡಿ, ಆ ಸಮಯದಲ್ಲಿ ದಕ್ಕನ್ನಿನಲ್ಲಿ 3 ರಾಜ್ಯಗಳಿದ್ದವು, ದಕ್ಷಿಣ ಭಾರತದಲ್ಲಿ 3 ರಾಜ್ಯಗಳಿದ್ದವು. ನಾನು 4 ಅಂತೀನಿ, ಇವ್ರು ಕಂಚಿಯ ಪಲ್ಲವರನ್ನು ತಗೊಂಡಿಲ್ಲ, ಇದೇ ನಾವು ಬಿಟ್ಬಿಡೋಣ ಆಯ್ತು ಅಂತಾನೆ ಇಟ್ಕೊಳ್ಳೋಣ ಬೇಕಾರೆ. ಆ ಸಮಯದಲ್ಲಿ ದಕ್ಕನ್ನಿನಲ್ಲಿ 3 ರಾಜ್ಯಗಳಿದ್ದವು. ದೇವಗಿರಿಯ ಸೇವಣರು ಅಂದ್ರೆ ಯಾದವರು, ವಾರಂಗಲ್ಲಿನ ಕಾಕತೀಯರು ಮತ್ತು ದ್ವಾರಸಮುದ್ರದ ಹೊಯ್ಸಳರು. ದೇವಗಿರಿಯ ಸೇವಣರು, ವಾರಂಗಲ್ಲಿನ ಕಾಕತೀಯರು, ದ್ವಾರಸಮುದ್ರದ ಹೊಯ್ಸಳು, ಕಂಚಿಯ ಪಲ್ಲವರು ಅಂತ ನಾನು ತಗತೀನಿ 4. ಇವ್ರು ಏನ್ ಮಾಡ್ತಾ ಇದ್ರು, ಉತ್ತರದಿಂದ ಬರುತ್ತಿರುವ ಅಪಾಯಗಳ ಅರಿವಿಲ್ಲದೆ ಪರಸ್ಪರ ಕಚ್ಚಾಡುತ್ತಿದ್ದರು. ಅದನ್ನೇ ಇವರು ಬರೆದಿರೋದು ನೋಡಿ ಇಲ್ಲಿ. ಉತ್ತರದಲ್ಲಿ ದಿನೇ ದಿನೇ ಅಧಿಕವಾಗುತ್ತಿದ್ದ ತುರ್ಕರ ದಾಳಿಯ ಪ್ರಭಾವವನ್ನು ಅರಿಯದೆ ಈ 3 ರಾಜ್ಯಗಳು ಪರಸ್ಪರ ಕಾದಾಡುತ್ತಿದ್ದವು. ಅರ್ಥ ಆಯ್ತಾ? ಇವು ಗೊತ್ತೇ ಇಲ್ಲ ಇವಕ್ಕೆ. ಸುಮ್ಮನೆ ನಾವು ಇವ್ರು ನೊಗಳೋದು, ಇವ್ರು ಹಿಂಗೆ, ಇವ್ರು ಹಂಗೆ ಸುಮ್ಮನೆ ಹೊಗಳೋದು ಇವ್ರಿಗೆ. ಇವ್ರು ಏನ್ ಮತ್ತೆ ರಾಜ್ಯ ನಡೆಸಿದ್? ನೀನು ಫೋರ್ಕಾಸ್ಟ್ ನೀನ್ ನೋಡ್ಕೊಳ್ದೆ ಇದ್ಮೇಲೆ ನೀನ್ ಎಂತ ರಾಜ ಅಂತ ನಾನು ಕೇಳೋದು. ನೀನ್ ಎಂತ ರಾಜನಪ್ಪ ನೀನು? ಏನ್ ನಡೀತಾ ಐತೆ ಈ ದೇಶದಲ್ಲಿ ಅಂತ ನೀನ್ ತಿಳ್ಕೊಳ್ದೆ ಇದ್ಮೇಲೆ ನೀನ್ ಇಷ್ಟು ಸಾಮ್ರಾಜ್ಯ ಹೆಂಗ್ ಕಟ್ಕೊಂಡಿದ್ಯಾ? ಹೆಂಗ್ ಕಟ್ಕೊಂಡಿದ್ಯಪ್ಪ? ಒಬ್ಬ ಕಲ್ಲಂಗಡಿ ಹಣ್ಣು ಮಾರಾಟ ಮಾಡೋನು ತಮಿಳ್ನಾಡಲ್ಲಿ ರೇಟ್ ಎಷ್ಟೈತೆ, ಆಂಧ್ರದಲ್ಲಿ ರೇಟ್ ಎಷ್ಟೈತೆ ಅಂತ ಬೆಂಗಳೂರಲ್ಲಿ ರೇಟ್ ಫಿಕ್ಸ್ ಮಾಡ್ತಾನೆ. ಈಗ ಒಬ್ಬ ಕಲ್ಲಂಗಡಿ ವ್ಯಾಪಾರಿ. ನೀನ್ ಇಷ್ಟು ದೊಡ್ಡ ಸಾಮ್ರಾಜ್ಯ ಇಟ್ಕೊಂಡು ನೀನು ಉತ್ತರ ಭಾರತದಲ್ಲಿ ಏನ್ ನಡೀತಾ ಇದೆ? ತುರ್ಕರೆಲ್ಲ ಬರ್ತಾ ಇದಾರೆ, ಇನ್ವೇಷನ್ಸ್ ನಡೀತಾ ಇದೆ, ನಾವು ಈ ಜಗಳ ನಿಲ್ಸಿ ಒಂದಾಗಿರ್ಬೇಕು, ಇಲ್ಲ ನಾವು ಪ್ರಿಪೇರ್ ಆಗ್ಬೇಕು. ಏನಾರ ಮಾಡಿದ್ರಪ್ಪ ನೀವು? ಏನಿಲ್ಲ. ಅವನ್ ಕಂಡ್ರೆ ಇವನ್ಗಾಗಲ್ಲ, ಇವನ್ ಕಂಡ್ರೆ ಅವನ್ಗಾಗಲ್ಲ, ಅವನ್ ಕಂಡ್ರೆ ಇವನ್ಗಾಗಲ್ಲ. ಇಷ್ಟ್ರ ಮೇಲೆಲ್ಲ ಇವ್ರು ಹಿಂದೂಗಳೇ. ಏನ್ ಹಿಂದೂ ಮುಸ್ಲಿಂ ಜಗಳವೇ ಇದು? ದೇವಗಿರಿ ಸೇವಣರು, ವಾರಂಗಲ್ಲಿನ ಕಾಕತೀಯರು, ದ್ವಾರಸಮುದ್ರದ ಹೊಯ್ಸಳರು ಒಬ್ಬರಿಗಿಂತ ಒಬ್ರು ಮಹಾನ್ ಭಕ್ತರು, ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿ ಹೆಸರುವಾಸಿ ಆದಂತವ್ರು. ಇವರೆಲ್ಲ ಸಾಮಾನ್ಯರೇನ್ರಿ ಅಲ್ವಾ? ಈಗ ನಾವು ಅಲ್ಲಾವುದ್ದೀನ್ ಖಿಲ್ಜಿ ಒಂದೆಲ್ಲ ಹೊಡೆದಾಕ್ಬಿಟ್ಟು, ಅಲ್ಲಾವುದ್ದೀನ್ ಖಿಲ್ಜಿ ಬರಕ್ಕೆ ನಿಮ್ ಮೊದ್ಲೇ ನೀವು ಭಾರಿ ಚೆನ್ನಾಗಿದ್ರ ನಮ್ಮವರು. ಖಿಲ್ಜಿ ಬಂದ, ಮಲಿಕ್ ಕಾಫರ್ ಬಂದ ಎಲ್ಲ ಹೊರಗೆ ತಗೊಂಡು ಹೊಂಟೋಗ್ಬಿಟ್ಟ. ಆದ್ರೆ ಅದಕ್ಕೆ ಮುಂಚೆ ಇವ್ರು ಚೆನ್ನಾಗಿದ್ರನ್ರಿ? ಅದಕ್ಕೆ ಮುಂಚೆನ ಕಚ್ಚಾಡ್ತಾನೆ ಇದ್ರಿ ಇವರು. ಏನು ಡಿಫರೆನ್ಸ್ ಇಲ್ಲಿ ಅಂತಂದ್ರೆ, ಖಿಲ್ಜಿಯ ಶಿಷ್ಯ ಮಲಿಕ್ ಕಾಫರ್ ಬಂದು ಎಲ್ಲ ದೇವಸ್ಥಾನಗಳನ್ನ ಧ್ವಂಸ ಮಾಡಿ ಹೋದ ಅನ್ನೋದೊಂದು ಪಾಯಿಂಟ್ ಬಿಟ್ಬಿಟ್ರೆ ನೀವು, ಮುಸ್ಲಿಮರಿಗೂ ನಮಗೂ ಬೇರೆ ಯಾವ ವ್ಯತ್ಯಾಸನೂ ಇಲ್ಲ. ಅಂದ್ರೆ ಇನ್ವೇಡರ್ಸ್ಗೆ, ಮುಸ್ಲಿಂ ಇನ್ವೇಡರ್ಸ್ಗೂ ಈ ನಮ್ಮ ರಾಜಕಾರಣಿಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಹೌದಾ? ಇವರಲ್ಲೇ ಕಚ್ಚಾಡ್ತಾ ಇದ್ರು. ರಕ್ತಪಾತ, ಸಾವು ನೋವು, ಕೊಲೆ ಕಗ್ಗೊಲೆ, ರೇಪು, ಲೂಟು ಎಲ್ಲ ನಡೀತಾ ಇತ್ತು. ದೇವಸ್ಥಾನಕ್ಕೊಂದು ಕೈ ಹಾಕ್ತಾ ಇರ್ಲಿಲ್ಲ ಅವರಷ್ಟೇ. ಯಾಕೆಂದ್ರೆ ಎಲ್ಲರೂ ಹಿಂದೂಗಳಾಗಿದ್ರಿಂದ ದೇವಸ್ಥಾನಗಳು ಉಳ್ಕೊಳ್ತಾ ಇತ್ತು. ಮಿಕ್ಕಿದೆಲ್ಲ ನಡೀತಾ ಇತ್ತು. ಊರ್ಗೂರೇ ಸುಟ್ಟಾಕೋದು, ಕೆರೆಗೆ ವಿಷ ಹಾಕೋದು, ಗತ್ತೆಗೆ ಬೆಂಕಿ ಹಾಕೋದು, ಇವೆಲ್ಲ ಅವ್ರ ಕಾಲದಲ್ಲೂ ನಡೀತಾ ಇತ್ತು. ಅಪಾರವಾದ ಸಂಪತ್ತಿನ ಮೇಲೆ ಖಿಲ್ಜಿಯ ಕಣ್ಣಿತ್ತು. ಇಲ್ಲಿ ದಕ್ಷಿಣದಲ್ಲಿದ್ದಂತ ಅಪಾರವಾದ ಸಂಪತ್ತು. ಖಿಲ್ಜಿ ಆಗಿನ್ನು ರಾಜ ಆಗಿರ್ಲಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಖಿಲ್ಜಿ ತನ್ನ ಚಿಕ್ಕಪ್ಪ ಜಲಾಲುದ್ದೀನ್ ಖಿಲ್ಜಿ ಅಂಡರಲ್ಲಿ ಇದ್ದವನೊಬ್ಬ ಸಾಮಾನ್ಯ. ಇವನು ಖಿಲ್ಜಿ, ಇವನಿಗೆ ದಕ್ಷಿಣದಲ್ಲಿದ್ದ ಅಪಾರವಾದ ಸಂಪತ್ತಿನ ಮೇಲೆ ಕಡೆ ಇದನ್ನ ಒಡೆದು ಬಿಟ್ರೆ ನಾನೇ ಸಪರೇಟ್ ರಾಜ ಆಗ್ಬೋದು, ನಾನು ರಾಜ್ಯ ಕಟ್ಬೋದು ಅಂತಿತ್ತು ಅವನಿಗೆ. ಅವನು ದಂಡೆತ್ತಿ ಬರೋ ಅಷ್ಟೊತ್ತಿಗೆ ಇವರೆಲ್ಲ ಸೋತು ಸುಣ್ಣ. ಇವರಲ್ಲೇ ಕಚ್ಚಾಟಗಳು ಅಸಾಧ್ಯವಾದಂತ ಪರಸ್ಪರ. ಇದು ಇವರೇ ಬರ್ದಿರೋದು, ನಾನೆಲ್ಲ ಹೇಳ್ತಾ ಇರೋದು, ಇವನು ಬರ್ದಿರೋದು. ಈಗ ಯೋಚನೆ ಮಾಡಿ, ನಾನು ಇದನ್ನ ನಿಮ್ಗೆ ಯಾವತ್ತಿಂದನೂ ಹೇಳ್ಬೇಕು ಅಂತ ಇದೆ. ಈಗ ಯೋಚನೆ ಮಾಡಿ, ಒಂದೊಮ್ಮೆ ಇನ್ವೇಡರ್ಸೇ ಬರದೇ ಇದ್ರೆ ನಮ್ಗಳ ಕಥೆ ಏನಾಗ್ತಿತ್ತು ಅಂತ. ಪರಸ್ಪರ ಕಚ್ಚಾಡ್ಕೊಂಡಿರ್ತಾ ಇದ್ರು ಇವ್ರು. ಕೊನೆಯವರೆಗೂ ಸ್ವತಂತ್ರ ಬರೋವರೆಗೂ ಹಿಂಗೆ ಕಚ್ಚಾಟ. ಬ್ರಿಟಿಷರು ಬಂದು ಇವ್ರನ್ನೆಲ್ಲ ತಂಡ ಮಾಡಿ ಎಲ್ಲ ಸ್ವಾತಂತ್ರ್ಯ ನಮಗೆ ಡೆಮೋಕ್ರಸಿ ಕೊಡೋವ್ರಿಗೆ ಇವ್ರು ಹಿಂಗೆ ಕಚ್ಚಾಡ್ಕೊಂಡಿರ್ತಾ ಇದ್ರು. ನಾನೆಚ್ಚ ನೀನೆಚ್ಚ ಅನ್ಕೊಂಡ್ ಕಚ್ಚಾಡ್ಕೊಂಡಿರ್ತಾ ಇದ್ರು. ಈ ಖಿಲ್ಜಿಗಳು, ತುಘಲಕ್ಗಳು, ಮುಘಲ್ಗಳು ಬಂದು ಸೇರ್ಕೊಂಡು ಅವರು ಈ ಕಚ್ಚಾಟದಲ್ಲಿ ಒಂದು ಪಾರ್ಟಿ ಆದ್ರು. ಇಷ್ಟು ದಿನ ಏನ್ ನಡೀತಾ ಇತ್ತು? ದೇವಗಿರಿ ವರ್ಸಸ್ ದ್ವಾರಸಮುದ್ರ ವರ್ಸಸ್ ವಾರಂಗಲ್ಲು ನಡೀತಾ ಇದ್ದಿದ್ದು. ದೇವಗಿರಿ, ದ್ವಾರಸಮುದ್ರ, ವಾರಂಗಲ್ಲು, ಬಿಜಾಪುರ ಹಂಗ್ ಶುರುವಾಯ್ತು. ಅಹಮದ್ನಗರ ಹಿಂಗ್ ಶುರುವಾಯ್ತು ಅಷ್ಟೇ. ಈ ಜಗಳ ಆಡಕ್ ಅವರು ಒಂದು ಪಾರ್ಟಿ ಆದ್ರು ಅಷ್ಟೇ, ಬೇರೆ ಏನು ಆಗ್ಲಿಲ್ಲ.
ಅರ್ಥ ಆಯ್ತಾ? ಇನ್ನೊಂದು ತಿಳ್ಕೊಳ್ಳಿ, ಈ ಬಹುಮನಿ ಸುಲ್ತಾನ್ರು ಏನಿದ್ದಾರೆ, ಬಹುಮನಿ ಸುಲ್ತಾನರು ಮತ್ತು ಅವರಿಂದ ಬಂದಂತ 5 ಶಾಹಿ ಸುಲ್ತಾನರುಗಳು ಹಂಪಿಯಲ್ಲಿದ್ದಂಥ ದೇವಸ್ಥಾನಗಳನ್ನ ಮಾತ್ರವೇ ಅವರು ಹೊಡೆದಿದ್ದು. ಯಾಕೆಂದ್ರೆ ಅವರ ಬದ್ಧ ದ್ವೇಷ, 60-70 ವರ್ಷಗಳ ದ್ವೇಷ ಇತ್ತಲ್ಲ, ಅದಕ್ಕೆ. ಬೇರೆ ಎಲ್ಲೂ ಅವರು ಯಾವ ದೇವಸ್ಥಾನಗಳನ್ನು ಒಡೆಯಲಿಲ್ಲ. ಅರ್ಥ ಆಯ್ತಾ? 1347ರಲ್ಲಿ ಇವ್ರು ಬಂದ್ರಲ್ಲ, ಅಲ್ಲಿಂದ ಎಲ್ಲಿವರೆಗೂ ಇದ್ರಲ್ಲ, ಅಲ್ಲಿವರೆಗೂ ಇನ್ನೇನು ಮುಟ್ಲಿಲ್ಲ ಅವರು. ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಿ? ಈಗ ಇನ್ನೇನ್ ಬರ್ದಿದೆ ನೋಡಿ, ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ಸ್ಥಾಪನೆಗೆ ಒಂದು ರೀತಿಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಕಾರಣನಾದನು. ಇಲ್ಲರಿ ಇದು ಹುಟ್ಟುತ್ತಾನೆ ಇರ್ಲಿಲ್ಲ ಅಂತ ಖಿಲ್ಜಿ ಬರ್ದೇ ಇದ್ರು ವಿಜಯನಗರ ಸಾಮ್ರಾಜ್ಯವೇ ಹುಟ್ಟುತ್ತಿರ್ಲಿಲ್ಲ ಅಂತ ಇವರ ಲೆಕ್ಕ. ಯಾಕೆಂದ್ರೆ ಖಿಲ್ಜಿ ಮಲ್ಲಿಕಾಫರ್ ಎಲ್ಲ ಬರೋ ಅಷ್ಟೊತ್ತಿಗೆ ಇವರು ನಿಧಾನವಾಗಿ ಡಿಮಿನಿಷ್ ಆಗೋಗ್ತಾ ಇದ್ರು. ಯಾರು? ಹೊಯ್ಸಳರು, ದ್ವಾರ ಸಮುದ್ರ ಹೊಯ್ಸಳರು ಡಿಮಿನಿಷ್ ಆಗ್ತಾ ಇದ್ರು. ವರಂಗಲ್ಲಿನ ಕಾಕತೀರ್ನ ನಿರ್ನಾಮ ಮಾಡಿದವನು ಇವನೇ ಮಲ್ಲಿಕಾಫರು, ದೇವಗಿರಿ ನಿರ್ನಾಮ ಮಾಡಿದವನು ಇವನೇ. ಹಂಗಾಗಿ ಇಲ್ಲಿ ಹಿಂದೂ ಧರ್ಮದ ರಕ್ಷಣೆಗೆ ಅನ್ನಕ್ಕಿಂತ ನಮ್ಮ ಈ ದಕ್ಷಿಣ ಭಾರತದ ರಕ್ಷಣೆಗೆ ನಿಂತಂತವ್ರು ವಿಜಯನಗರದ ಅರಸರು. ಅವ್ರಿಗೆ ಇನ್ವೇಷನ್ ಇಲ್ಲದೆ ಇದ್ರೆ ವಿಜಯನಗರ ಸಾಮ್ರಾಜ್ಯನೇ ಹುಡ್ತಾ ಇರ್ಲಿಲ್ಲ ಅಂತ ಇವ್ರ ಪ್ರಡಿಕ್ಷನ್. ನೋಡ್ರಿ, ಅವ್ರು ಬಂದಿದ್ರಿಂದ ಅವ್ರು ಈ ಜಗಳದಲ್ಲಿ ಒಂದು ಪಾಲ್ ಕೇಳ್ಕೊಂಡ್ರು. ಅವ್ರದ್ದು ಒಂದು ಜಗಳ, ಇವ್ರ ಮಧ್ಯದಲ್ಲಿ ಅವ್ರದ್ದು ಒಂದು ಜಗಳ, ಇದು ನಡೆದಿದ್ದಿಲ್ಲಿ. ಮುಂದಕ್ಕೆ ಹೋಗೋಣ ಬನ್ನಿ. ದಕ್ಕನ್ನಿನಲ್ಲಿ 3 ರಾಜ್ಯಗಳಿದ್ದವು. ಯಾದವಿಗೆ ಹೇಳದ್ನಲ್ಲ, ದಿನೇ ದಿನೇ ವಾರಂಗಲಿನ ಕಾಕತೀಯರು, ದೇವಗಿರಿಯ ಯಾದವರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು. ಉತ್ತರದಲ್ಲಿ ದಿನೇ ದಿನೇ ಅಧಿಕವಾಗುತ್ತಿದ್ದ ತುರ್ಕರ ದಾಳಿಯ ಪ್ರಭಾವವನ್ನು ಅರಿಯದೆ ಈ 3 ರಾಜ್ಯಗಳು ಪರಸ್ಪರ ಕಾದಾಡುತ್ತಿದ್ದವು. ನಂಬಲ ಸಾಧ್ಯವೆನಿಸುವಷ್ಟು ಅಪಾರವಾದ ದಕ್ಷಿಣದ ಐಶ್ವರ್ಯವನ್ನು ಕುರಿತು ಅಲ್ಲಾವುದ್ದೀನ್ ಖಿಲ್ಜಿ ಕೇಳಿದ್ದನು. ನಂಬಲ ಅಸಾಧ್ಯವಾದಂತ ದಕ್ಷಿಣ ಭಾರತದ ಸಂಪತ್ತು, ಎನ್ ಅಮೌಂಟ್ ಆಫ್ ಮನಿ ಇತ್ತು ಇಲ್ಲಿ. ನಂಬಲ್ ಅಸಾಧ್ಯವಾದಂತ ಸಂಪತ್ತು ಗುಡ್ಡೆ ಹಾಕೊಂಡಿದ್ರಿ ಇವರು. ತೆರಿಗೆ ಮೂಲಕ, ಲೂಟಿ ಮೂಲಕ ಇವರೇನು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರಿ ಇವರು. ನಂಬಲ್ ಅಸಾಧ್ಯವಾದ ಸಂಪತ್ತು ಹೆಂಗ್ರಿ ಬಂತು ಇವ್ರಿಗೆ? ಇವರೇನು ಇಂಪೋರ್ಟ್ ಎಕ್ಸ್ಪೋರ್ಟ್ IT-BT ಮಾಡ್ತಾ ಇದ್ರ? ತೆರಿಗೆ ಹಾಕಿ ಸುಳಿದು, ಜನಗಳನ್ನೆಲ್ಲ ಸುಳಿದು ಎಲ್ಲ ತಮ್ಮ ಸಂಪತ್ತು ಗುಡ್ಡೆ ಹಾಕೊಂಡಿದ್ರಿ ಇವರು. ಜನಗಳನ್ನ ಸುಲಿದು, ಪಕ್ಕದ ರಾಜ್ಯಗಳನ್ನ ಲೂಟಿ ಮಾಡಿ, ಯುದ್ಧ ಮಾಡಿ ಎಲ್ಲನೂ ತಂದು ಗುಡ್ಡೆ ಹಾಕೊಂಡಿದ್ರಲ್ಲ, ಅದನ್ನ ಬಂದು ಅವನು ಲೂಟಿ ಮಾಡಿ ಎತ್ಕೊಂಡು ಹೋದ ಅಷ್ಟೇ. ಐರನ್ ಏನ್ ಗೊತ್ತೇನ್ರಿ? ಇವರೆಲ್ಲ ಈ ರಾಜರು ಅನ್ನಿಸ್ಕೊಂಡವ್ರೆಲ್ಲ ಜನಗಳನ್ನ ಸುಲಿತಾ ಇದ್ರು. ಇನ್ವೇಡರ್ ಬಂದು ರಾಜರನ್ನ ಸುಲ್ದ. ನಾವೇನ್ ದುಃಖ ಪಡಂಗಿಲ್ಲ, ಯಾಕಂದ್ರೆ ನಮ್ ದುಡ್ಡು ಮುಂಚೆನೆ ಹೊಂಟೋಗಿತ್ತು ರಾಜಂತವು. ಈ ರಾಜಂತವ್ ಇರೋದ್ ಬಿಟ್ಟು ಆ ರಾಜಂತವ್ ಇತ್ತು, ಅಷ್ಟೇ ವ್ಯತ್ಯಾಸ. ನಮ್ಮ ಹತ್ರ ಅಂತೂ ಇರ್ಲಿಲ್ಲ ಇದು. ಕಾಮನ್ ಪೀಪಲ್ ಹತ್ರ ಎಲ್ಲಿತ್ತು? 36 ಬಗೆಯ ತೆರಿಗೆಗಳು ಹಾಕೊಂಡು ರುಬ್ತಾ ಇದ್ರು. ಈಗ ಆಗ್ತಾವ್ರಲ್ಲ ತೆರಿಗೆ, ಪಾಪ್ಕಾರ್ನ್ ತೆರಿಗೆ, ಆ ತರನೇ ಇತ್ತು ಆಗ್ಲೂ ಪಾಪ್ಕಾರ್ನ್ ತೆರಿಗೆ, ಹೆಸರು ಬೇರೆ ಇತ್ತು ಅಷ್ಟೇ. ಅರ್ಥ ಆಯ್ತಾ? ನಂಬಲ ಸಾಧ್ಯವೆನಿಸುವಷ್ಟು ಅಪಾರವಾದ ದಕ್ಷಿಣದ ಐಶ್ವರ್ಯವನ್ನು ಕುರಿತು ಅಲ್ಲಾವುದ್ದೀನ್ ಕೇಳಿದ್ದನು. ಅವನು ದಕ್ಷಿಣದ ಮೇಲೆ ಆಗಾಗ ದಂಡೆತ್ತಿ ಬರೋದಕ್ಕೆ ಪ್ರೇರಣೆ ಈ ಐಶ್ವರ್ಯವೇ. ಅಫ್ಕೋರ್ಸ್ ಅಲ್ವೇನ್ರಿ, ಬೆಲ್ಲ ಇದ್ ಕಡೆ ಇರುವೆ ಅಲ್ವೇನ್ರಿ? ಅದಿನ್ ಖಿಲ್ಜಿ ಆದ್ರೇನು, ಇನ್ನೊಬ್ಬ ಆದ್ರೇನು, ಎಲ್ರು ಅಷ್ಟೇ, ನಾವಾದ್ರೂ ಅಷ್ಟೇನೆ. ಆಯ್ತಾ? 1296ರಲ್ಲಿ ಅವನು ಮೊದಲ ಬಾರಿಗೆ ದೇವಗಿರಿ ಮೇಲೆ ಆಕ್ರಮಣ ಮಾಡಿ 1296 ಅಲ್ಲಿ 1296ರಲ್ಲಿ ಅವನು ಮೊದಲ ಬಾರಿಗೆ ದೇವಗಿರಿ ಮೇಲೆ ಆಕ್ರಮಣ ಮಾಡಿದನು. ಅದು ಲೂಟಿಗಾಗಿಯೇ ಹೊರತು ಅಧಿಕಾರ ಸ್ಥಾಪನೆಗಾಗಿ ಅಲ್ಲ. ದುಡ್ಡು ಬೇಕಿತ್ತು ಅವನಿಗೆ. ಯಾಕೆ ದುಡ್ಡು ಬೇಕಿತ್ತು? ಅವನ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಮುಗಿಸಿ, ಅವನನ್ನು ಒತ್ತರಿಸಿ, ಅವನ ಒದ್ದು ಗುದ್ದಿ ಗುದ್ಮಿ ತೀಡಿ ಅಥವಾ ಅವನನ್ನು ಕೊಂದು ತಾನು ಆ ರಾಜ್ಯದ ಮೇಲೆ ಕುತ್ಕೋಬೇಕಾಯ್ತು, ದಿಲ್ಲಿ ಮೇಲೆ. ಆಯ್ತಾ? ಅದು ಲೂಟಿಗಾಗಿಯೇ ಹೊರತು ರಾಜಕೀಯ ಅಧಿಕಾರ ಸ್ಥಾಪನೆಗಾಗಿ ಅಲ್ಲ. ಧೈರ್ಯಶಾಲಿಯೂ ಆಶೋತ್ತರಗಳಿದ್ದವನು ಆದ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ತನ್ನ ಚಿಕ್ಕಪ್ಪ ಜಲಾಲುದ್ದೀನನಿದ ಸಿಂಹಾಸನವನ್ನ ಕಿತ್ತುಕೊಳ್ಳಲು ಬಯಸಿದನು. ಅವ್ನು ಡೆಲ್ಲಿ ಮೇಲೆ ಖಂಡಿತ. ಇಲ್ಲಿ ಯಾರು ಇರ್ತಾರೆ? ಇಲ್ಲಿ ಬೆಳಗ್ಗೆ ಎದ್ದು ಇಲ್ಲಿ ಬೇಳೆ ಸಾರು ಅನ್ನ ಯಾವನ್ ತಿಂತಾನೆ? ಬೆಳಗ್ಗೆ ಎದ್ದು ಸರಿಯಾಗಿ ಬಿರಿಯಾನಿ ಜಡಿ ಎದ್ಬಿಟ್ಟು ಡೆಲ್ಲಿಲಿ ಕುತ್ಕೊಂಡು ಇಲ್ಲಿ ಯಾಕ್ರಿ ಬರ್ತಾನೆ ಅವನು? ಅಲ್ವೇನ್ರಿ? ಅಯ್ಯೋ ಕತೆ. ಅದು ಲೂಟಿ ಆಯ್ತಲ್ಲ. ಅವನು ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ತನ್ನ ಚಿಕ್ಕಪ್ಪ ಜಲಾಲುದ್ದೀನನಿಂದ ಸಿಂಹಾಸನವನ್ನು ಕಿತ್ತುಕೊಳ್ಳಲು ಬಯಸಿದನು. ಅದಕ್ಕಾಗಿ ಅವನಿಗೆ ತುಂಬಾ ಹಣದ ಅಗತ್ಯವಿತ್ತು. ಅಫ್ಕೋರ್ಸ್ ಅಲ್ವೇನ್ರಿ? ದುಡ್ಡು ಬೇಕಲ್ರಿ, ಎಲ್ಲದಕ್ಕೂ ದುಡ್ಡು ಬೇಕು. ಈಗ ರಾಜಕೀಯದಲ್ಲಿ 40 MLA ಈ ಕಡೆ ಎಳಿಬೇಕು ಅಂತ ಪ್ರಯತ್ನ ಪಡ್ತಾವ್ರಲ್ರಿ. ಒಬ್ಬ MLA 20 ಕೋಟಿ ಅಂದ್ರೆ ಎಷ್ಟಾಯ್ತ್ರಿ? 40-20 800 ಕೋಟಿ. ಮೇಲಿಂದ 200 ಕೋಟಿ ಎಕ್ಸ್ಟ್ರಾ, ಇದು ರಿಸಾರ್ಟು, ಇನ್ನೊಂದು ಮತ್ತೊಂದು 1000 ಕೋಟಿ. ಆದ್ರೆ ನೀನ್ CM ಆಯ್ತೀಯಾ? ದುಡ್ಡು. ಅಧಿಕಾರ ಮತ್ತು ದುಡ್ಡು ಒಂದೇ ನಾಣ್ಯದ 2 ಮುಖ. ದುಡ್ಡಿದ್ದವನಿಗೆ ಅಧಿಕಾರದ ಆಸೆ, ಅಧಿಕಾರ ತಗೊಂಡವನಿಗೆ ದುಡ್ಡು ಮಾಡೋ ಆಸೆ.
ಆಮೇಲೆ ಆ ದುಡ್ಡನ್ನ ಉಳಿಸ್ಕೊಳ್ಳೋ ಆಸೆ, ದುಡ್ಡು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರದಲ್ಲಿರ್ಬೇಕು ಅಂತ ಆಸೆ, ಎಂದಿಗೂ ಮುಗಿಯದ ಆಸೆ. ಇವರೆಲ್ಲ ನಿಜವಾಗ್ಲೂ ಗೋರಿಗಳಲ್ಲಿ ನೆಮ್ಮದಿಯಾಗಿ ಮಲಗಿರ್ತವೇನ್ರಿ ಬೆಳೆತವು? ಅದಕ್ಕೆ ಕಣ್ರಿ ಇವ್ರನ್ನೆಲ್ಲ ಸುಟ್ಬಿಡೋದು, ಹೋಯ್ತಾರು ಬಿಡಿ, ನನ್ನ ಮಾತು ಎತ್ತೆತ್ತಾಗ ಹೋಯ್ತು. ಆಯ್ತಾ? ತನ್ನ ಚಿಕ್ಕಪ್ಪ ಜಲಾಲುದ್ದೀನನಿಂದ ಸಿಂಹಾಸನವನ್ನು ಕಿತ್ತುಕೊಳ್ಳಲು ಬಯಸಿದನು. ಅದಕ್ಕಾಗಿ ಅವನಿಗೆ ತುಂಬಾ ಹಣದ ಅಗತ್ಯವಿತ್ತು, ಅಫ್ಕೋರ್ಸ್. ಅದರಿಂದ 1297ರಲ್ಲಿ ಮತ್ತೊಮ್ಮೆ ದಕ್ಷಿಣದ ಕಡೆ, ಒಂದೇ ವರ್ಷಕ್ಕೆ 96ರಲ್ಲಿ ಬಂದು ದುಡ್ಡೆತ್ಕೊಂಡು ಹೋಗಿರ್ತಾನೆ, ಪುನಃ 97ಗೂ ಪುನಃ ಬರ್ತಾನೆ. ಈ ಮೂಲಕ ಈ ಪ್ರದೇಶದ ಇತಿಹಾಸವೇ ಬದಲಾಗಲಿತ್ತು. ನೋಡಿ, ದೇವಗಿರಿ ಅವ್ರಿಗೂ ಇದು ಐಡಿಯಾ ಇಲ್ಲ. ಬರ್ತಾನೆ, ಒಂದಿಷ್ಟು ದುಡ್ಡು ಬಿಸಾಕ್ತಾನೆ, ದುಡ್ಡು ತಗೊಂಡು ಹೋಯ್ತಾನೆ ಅಂತ ಅವ್ರ ಲೆಕ್ಕ. ಇವ್ರಿಗೆ ಏನ್ ಗೊತ್ತ ಅವ್ನ ಮೈಂಡಲ್ಲಿ ಏನಿದೆ ಅಂತ. ಒಂದ್ಸಲಿ ಆಸೆ ನೋಡಿದ್ದು ನೋಡ್ರಿ, ಹುಲಿ ಗೊತ್ತಲ್ವೇನ್ರಿ? ಯಾವ್ದು ಏನ್ ಮಾಡ್ತಾ ಇರುತ್ತೆ, ಗೋವು ಕಸ ಕರ ಅಲ್ಲಿ ಇಲ್ಲಿ ಜಿಂಕೆ ಪಂಕೆ ತಿಂತಾ ಇರತ್ತೆ. ಒಂದು ಸಲಿ ಮನುಷ್ಯ ಮಾಂಸದ ರುಚಿ ನೋಡ್ತೋ, ಅಷ್ಟೇ ಮನುಷ್ಯನೇ ಬೇಕದಕ್ಕೆ. ನಿಮ್ಗೂ ಗೊತ್ತಲ್ರಿ, ನರಭಕ್ಷಕ. ಹಂಗೆ ನರಭಕ್ಷಕ ಆಗ್ಬಿಟ್ಟೆ ಅವನು. ಈ ದಂಡಯಾತ್ರೆ ಮಿಂಚಿನ ವೇಗದಲ್ಲಿ ನಡೆಯಿತು. ಕವಿ ಅಮೀರ್ ಖುಸ್ರೋ ಈ ದಾಳಿಗಳನ್ನ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾನೆ. ರಾಮಚಂದ್ರ ದೇವಗಿರಿಯ ದೊರೆ ರಾಮಚಂದ್ರ ದೇವನು ಸೋತನು. ಅವನು ಸಾಮಂತನಾಗಿ ಆಳ್ವಿಕೆಯನ್ನು ಮುಂದುವರಿಸಿದ. ಖಿಲ್ಜಿಗೆ ಸಾಮಂತ ಆಗ್ಬಿಟ್ಟ. ಆಯ್ತಾ? ಯಾದವ ರಾಜಧಾನಿ ದೇವಗಿರಿಯು ಸಂಪತ್ತಿಗೆ ಪ್ರಸಿದ್ಧವಾಗಿತ್ತು. ನೋಡ್ರಿ, ಇಲ್ಲಿ ದೇವಗಿರಿ ಕೋಟೆ ನೋಡ್ರಿ ಹೆಂಗಿದೆ. ಗೋವಾ, ಧಾಬೋಲ್ ಮತ್ತು ಚೌರ್ಗಳ ಮೂಲಕ ವಾಣಿಜ್ಯವು ಅಪಾರವಾದಂತ ಸಂಪತ್ತನ್ನು ತಂದುಕೊಟ್ಟಿತ್ತು. ಪ್ರತಿಯೊಂದು ಮನೆಯಲ್ಲೂ ವಜ್ರಗಳ ರಾಶಿ ಇತ್ತು. ಚಿನ್ನ ಬೆಳ್ಳಿ ತುಂಬಿ ತುಳುಕುತ್ತಿತ್ತು. ಎಲ್ಲ ಕಡೆಯೂ ರೇಷ್ಮೆಯ ಭಾರೀ ಸಂಗ್ರಹವಿತ್ತು. ಇನ್ನು ಹಲಬಗೆಯ ಸಂಪತ್ತುಗಳಿದ್ದವು. ಬಹು ಆಕರ್ಷಕವಾದ ಮಾದರಿಯ ಬಟ್ಟೆಗಳಿದ್ದವು. ಬಟ್ಟೆಗಳ ಇಂಥ ಅಪೂರ್ವ ವೈವಿಧ್ಯವನ್ನು ದೇವಗಿರಿಯಲ್ಲದೆ ಬೇರೆಲ್ಲಿ ಕಾಣಲಾದೀತು. ಆರ್ಥಿಕತೆಯ ದೃಷ್ಟಿಯಿಂದ ಬಲವಾಗಿದ್ದು ಸೈನ್ಯ ಶಕ್ತಿಯಿಂದ ದುರ್ಬಲವಾಗಿದ್ದೇ ಹೊರಗಿನಿಂದ ಆಪತ್ತು ಬರಲು ಕಾರಣ. ದೇವಗಿರಿಯವರು ಸಂಪಾದನೆ ಮಾಡ್ಕೊಂಡಿದ್ರು ಕಣ್ರಿ. ಮಿಲಿಟರಿ ಫೋರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿಲ್ಲ. ಯಾಕೆ ಇನ್ಕ್ರೀಸ್ ಮಾಡ್ಕೊಳ್ಳಿಲ್ಲ? ಅವ್ರಿಗೆ ಯಾವ್ದು ಇಲ್ಲಿವರೆಗಿಂತ ಆಪತ್ತೆ ಬಂದಿಲ್ವಲ್ಲ. ನಾವೆಲ್ಲ ಕರೋನಾಗ ರೆಡಿ ಆಗಿದ್ವೇನ್ರಿ? ಬಂದು ಒಕ್ಕರ್ಸ್ಕತ್ತು ತಾನೆ. ಹಂಗೆ ಇವ್ರು ಕರೋನಾ ಬಂದಂಗೆ ಬಂದ ಅಲ್ಲಾವುದ್ದೀನ್ ಖಿಲ್ಜಿ ಬಂದು ಒಕ್ಕರ್ಸ್ಕೊಬಿಟ್ಟ. ಇವ್ರಿಗೆ ಅದ್ರ ಅರಿವೇ ಇಲ್ಲ. ಈಗ ನನ್ನ ಪ್ರಶ್ನೆ ಕೇಳ್ರಿ, ಇಲ್ಲಿ ದೇವಗಿರಿ ಟಾಪಲ್ಲಿತ್ತು, ಇಲ್ಲಿ ಬಾಟಮಲ್ಲಿ ಇವನಿದ್ದ, ವಾರಂಗಲ್ ಇಲ್ಲೆಲ್ಲೋ ಇದ್ದ. ದೇವಗಿರಿ ಮೇಲ್ ತಾನೆ, ನಾವು ಆ ಹಸನಲ್ಲಿ ದ್ವಾರ ಸಮುದ್ರ ಕೆಳಗಡೆ ತಾನೆ, ಡೌನ್ ತಾನೆ ನಾವು. ದೇವಗಿರಿಗೆ ಅವ್ನು ಬಂದು ಅಟ್ಯಾಕ್ ಮಾಡಿದ್ನಲ್ಲಪ್ಪ, ಇವ್ರು ಸಪೋರ್ಟ್ ಮಾಡ್ಬೇಕು ತಾನೆ. ವಾರಂಗಲ್ನವರು, ದ್ವಾರ ಸಮುದ್ರದವರು, ಕಂಚಿಯವರು, ಮದುರೈನವರು, ಇವರೆಲ್ಲ ಮಧುರೈ, ಕಂಚಿ, ದ್ವಾರ ಸಮುದ್ರ, ವಾರಂಗಲ್ಲು ಎಲ್ಲ ಸೇರಿ ದೇವಗಿರಿ ಜೊತೆ ನಿಂತಿದ್ರೆ ಖಿಲ್ಜಿ ಯಾವ ಲೆಕ್ಕ ರೀ? ಅವನೇನ್ ರಾಜ ಏನ್ರಿ? ಟ್ರೈನ್ಡ್ ಏನ್ರಿ? ಅವನೊಬ್ಬ ದರೋಡೆಕೋರ, ಲೂಟಿಕೋರ ಅಷ್ಟೇ. ಅವ್ನು ಬೇರೆ ಏನಿಲ್ಲ. ಅವನು ಈಸ್ ಎ ಬ್ಯಾಂಡೆಟ್. ಅವ್ನ ನಾಕನ್ ತೀಡ್ಬಿಟ್ಟು ಅವ್ನ ಮಾಂಸನ ಇವರೆಲ್ಲ ಬಿರಿಯಾನಿ ಮಾಡ್ಕೊಂಡು ತಿಂದ್ಬಿಡ್ಬೋದಾಯ್ತು. ಖಿಲ್ಜಿನ ಇವರೆಲ್ಲ 4 ಜನ ಒಂದಾಗಿದ್ದಿದ್ರೆ ಇವರು ಅವನನ್ನೇ ಬಿರಿಯಾನಿ ಮಾಡಕ್ ಬಿಡ್ಬೋದಾಯ್ತು. ಭಾರತದ ಇತಿಹಾಸವೇ ಬದಲಾಗಿ ಹೋಗ್ತಾ ಇತ್ತು. ಬಾಬರು ಬರ್ತಿರ್ಲಿಲ್ಲ, ಅಕ್ಬರು ಬರ್ತಿರ್ಲಿಲ್ಲ, ಏನು ಬರ್ತಿರ್ಲಿಲ್ಲ. ಒಗ್ಗಟ್ಟಿಲ್ಲ ಇಲ್ಲಿ, ಒಗ್ಗಟ್ಟಿಲ್ಲ. ಖಿಲ್ಜಿ ಬಂದ್ ಅವ್ನು ಪೆಟ್ತಾ ಇದ್ನಲ್ಲ, ಆಗ ಆಗ್ಬೇಕಾ ನನ್ನ ಮಗ ಆಗ್ಬೇಕು ಅಂತ ಕೂತಿದ್ರು ಇವರೆಲ್ಲ. ಅದು ನಾಳೆ ಇವನ್ ಮನೆಗೂ ಬರ್ತದೆ ಅಂತ ಇವ್ರಿಗೆ ಗೊತ್ತಾಗ ಅಷ್ಟರಲ್ಲಿ ಬಂದೆಲ್ಲ ತೀಡ್ಬಿಟ್ಟ ಅವನು. ಈಗ ಅಯ್ಯೋ ನೋಡ್ಕೊಂಡು ಹೋಗ್ಬಿಟ್ಟ, ನೀನ್ ಗೋಳಿದ್ರೆ ಏನ್ ಬಂತು ಭಾಗ್ಯ? ಈಗ ಅಯ್ಯೋ ನೋಡಿದ್ಬಿಟ್ಟು ಅವ್ನು ಕೆಟ್ಟವನ್ನೇ ಕಣಿಯ. ನೀನ್ ಪ್ರೊಟೆಕ್ಷನ್ ನೀನ್ ಮಾಡ್ಕೋಬೇಕು. ನೀನು ಎಲ್ಲ ಸಂಪತ್ತು ನೀವೇನ್ರಿ, ನಿಮ್ಮನೆ ಇಷ್ಟು ಸಂಪತ್ತು ಇಟ್ಬಿಟ್ಟು ಮನೆ ಬೀಗ ಹಾಕಲ್ವೇನ್ರಿ ನೀವು? ಕಳ್ಳ ಬಂದು ಎತ್ಕೊಂಡು ಹೋಗೋದು, ಕಳ್ಳ ಇರೋದೇ ಎತ್ಕೊಂಡು ಹೋಗಕ್. ಮತ್ತೆ ನೀನ್ ಬಾಕಲ್ ತೆಗ್ದಿದ್ರೆ ಎಂತ ಒಳ್ಳೆಯವನು ಕಳ್ಳ ಆಗ್ಬಿಡ್ದಂಗ್ ಕಣೆ, ಅದು ಫಸ್ಟು. ಕರೆಕ್ಟಾ? ನೋಡ್ದ, ಓಹೋ ಇವ್ರು ಹಿಂಗವ್ರ ಇವರು ಅಂತ ನೋಡ್ದ ಖಿಲ್ಜಿ. ಸೀದಾ ಬಂದ, ಇಲ್ಲಿ ಕಚ್ಚಾಡ್ತಾ ಇದ್ರಲ್ಲಿ ಇವ್ರ ಹತ್ರ ಏನು ಶಕ್ತಿನೇ ಇರ್ಲಿಲ್ಲ. ಕೇಕ್ ವಾಕ್, ಅದನ್ನೇ ನಾನು ಮೊನ್ನೆ ಹೇಳಿದ್ದೀನಿ. ಬಂದ್ ಎಲ್ಲಾರು ವಾಡ್ದೆ ಎಲ್ಲ ಸಂಪತ್ತು ಎತ್ಕೊಂಡು ಹೋದ. ಆಮೇಲೆ ಗೊಳೋ ಅಂತ ಎತ್ಬಿಟ್ರೆ ಇಲ್ಲಿ ಬಂದು ಯೂನಿಟಿ ಡೇ ಒಂದಿನೊಂದು ಇಲ್ಲ ನಮ್ಮ ಹತ್ರ. ಡೇ 1 ಇದು 2000 ವರ್ಷದ ಇತಿಹಾಸದ ನಮ್ಮ ಹಣೆ ಬರ. ಇದು ಇಡೀ ದೇಶದ ಹಣೆ ಬರ ಇಷ್ಟು. ಇದು ಗೊತ್ತಾಯ್ತಾ? ಇರ್ಲಿ, ಆ ಕಡೆ ಮುಂದಕ್ಕೆ ಹೊರಟು, ಆಮೇಲೆ ಆ ಕಡೆ ಹೊಂಟಾಯ್ತು. ದಂಡಯಾತ್ರೆಯು ಒಂದು ಒಪ್ಪಂದದೊಂದಿಗೆ ಮುಗಿಯಿತು. ರಾಮಚಂದ್ರನು ಭಾರೀ ಮೊತ್ತದ ಕಪ್ಪವನ್ನು ಕೊಡಬೇಕಾಯ್ತು. ಅಫ್ಕೋರ್ಸ್ ಅವ್ನು ಕೊಡ್ಲೇಬೇಕಲ್ವಪ್ಪ. ಫೆರಿಸ್ತಾನ ಪ್ರಕಾರ ಅದು 6 ಮಣ ಚಿನ್ನ, 7 ಮಣ ಮುತ್ತುಗಳು, 4000 ಮೂಟೆ ರೇಷ್ಮೆ ಬಟ್ಟೆ. 6 ಮಣ ಚಿನ್ನ, 1 ಮಣ 16 kg 18 kg ಇರಬೇಕು ಒಂದು ಮಣಕ್ಕೆ. 1 ಮಣ ಅಂದ್ರೆ ನಮ್ಮ ಕಾಲದ ಮಣ ಅಂದ್ರೆ ನಮ್ಮ ಕಾಲ ರೀ. ನಾವೆಲ್ಲ ಸೌದೆ ತತ್ತಿದ್ವಲ್ಲ ಮನೆಗೆ, ಆಗ 1 ಮಣ ಸೌದೆ ಕೊಡ್ರಿ ಇಂದವ್ರು. ಆಗ ಸೌದೆ ಒಲೆಯಲ್ಲಿ ಅಡ್ಗೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ 1 ಮಣ ನಾನು 2 ಮಣ ಸೌದೆ ಹಿಂಗೆ ಇಟ್ಕೊಂಡ್ ಬಂದ್ಬಿಡ್ತಿದ್ದೆ ರೀ. ನೋಡ್ರಿ ಹಿಂಗೆ ತಿಂದ್ರಿ ನೋಡಮ್ಮ, 2 ಮಣ ಸೌದೆ ಹಿಂಗೆ ಕೈ ಮೇಲೆ ಹಾಕ್ಸ್ಕೊಂಡು ಹಿಂಗೆ ಬಂದ್ಬಿಡ್ತಾ ಇದ್ದೆ.
ಸೊ ಒಂದ್ ಮಣ ಹಂಗೆ, ಒಂದ್ ಮಣ ಅಂದ್ರೆ ಒಂದ್ 16 kg ಇರ್ಬೋದು, 16 90 100 kg ಚಿನ್ನ ಆಯ್ತಾ. 7 ಮಣ ಮುತ್ತುಗಳು ಪ್ರೈಸ್ ಎಷ್ಟ್ರಿ? ಮುತ್ತುಗಳನ್ನ ಮಣದಲ್ಲಿ ತಗೊಂಡೋದ ಒಂದು ಕಿಲ್ಜಿ, ಮಣದಲ್ಲಿ ಆಯ್ತಾ. 4,000 ಮೂಟೆ ರೇಷ್ಮೆ ಬಟ್ಟೆ, 4,000 ಮೂಟೆ ರೇಷ್ಮೆ ಬಟ್ಟೆ, ಜೊತೆಗೆ ವಜ್ರಗಳು, ಕೆಂಪುಗಳು, ಆನೆಗಳು, ಕುದುರೆಗಳು, ಲೆಕ್ಕವಿಲ್ಲ. ಅದನ್ನೆಲ್ಲ ಲೆಕ್ಕನೇ ಹಾಕಕ್ಕಾಗಲಿಲ್ಲ ಆಯ್ತಾ. ದೆಹಲಿಯಲ್ಲಿದ್ದ ಒಬ್ಬ ಆಸ್ಥಾನಿಕನು ಇದನ್ನ ಉದ್ಘರಿಸಿದ್ದಾನೆ. ಈ ದಂಡಯಾತ್ರೆಯಿಂದ ಅಲ್ಲಾವುದ್ದೀನನಿಗೆ 7 ರಾಜ್ಯಗಳನ್ನು ಸ್ಥಾಪಿಸುವಷ್ಟು ಸಂಪತ್ತು ದೊರೆಯಿತು. ಒಂದು ಡೆಲ್ಲಿ ಅಲ್ಲ, 7 ಡೆಲ್ಲಿ ಶುರು ಮಾಡ್ಬೋದಾಗಿತ್ತು. ಅಷ್ಟು ಸಂಪತ್ತು ಬರೀ ದೇವಗಿರಿಯಿಂದ ಸಿಕ್ತು ಖಿಲ್ಜಿಗೆ ಅನ್ಬೇಕಾರೆ. ಒಂದು ದೇವಗಿರಿಯಲ್ಲಿ ಎಷ್ಟು ದುಡ್ಡಿತ್ತು, ವಾರಂಗಲ್ನಲ್ಲಿ ಎಷ್ಟು ದುಡ್ಡಿತ್ತು, ಹೊಯ್ಸಳರ ತವ ಎಷ್ಟು ದುಡ್ಡಿತ್ತು, ಪಲ್ಲವರ ತವ ಎಷ್ಟು ದುಡ್ಡಿತ್ತು, ಎಂಟೈರ್ ಸೌತ್ ಇಂಡಿಯಾದಲ್ಲಿ ಎಷ್ಟು ದುಡ್ಡಿತ್ತು. ಅವತ್ತು ಅಷ್ಟೇ ಇವತ್ತು ಅಷ್ಟೇ ರೀ. ಸೌತ್ ಇಂಡಿಯಾ ಅಂದ್ರೆ ಈ ನಾರ್ತಿಗಳು ಅದಕ್ಕೆ ಬಂದು ಇಲ್ಲಿ ಸೇರ್ಕೋತಾ ಇರೋದು. ಸೈಲೆಂಟ್ ವೆಲ್ತ್ ನಮ್ಮ ಹತ್ರನೇ ಇರೋದು, ನಮ್ಮ ಹತ್ರನೇ ಕಣ್ರಿ. ದುಡ್ಡು ನಮ್ಮ ಹತ್ರನೇ. ನೋಡಕ್ ಹಿಂಗ್ ಇರ್ತೀವಿ ಅಷ್ಟೇ, ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಓಡಾಡ್ತಿರ್ತಾರೆ, 100 ಕೋಟಿ ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ. ನೋಡಿ ನೀವು ಬೇಕಾದ್ರೆ ನಮ್ಮ ಬೆಂಗಳೂರು ಮದ್ರಾಸ್ಗಳ ಜನ ಹಂಗೆ. ಸೊ ಆಯ್ತಾ, 7 ರಾಜ್ಯಗಳನ್ನು ಸ್ಥಾಪನೆ ಮಾಡುವಷ್ಟು ಕೊಳ್ಳೆ ಸಿಕ್ಕಿತು ಆಯ್ತಾ. ಇತಿಹಾಸದ ಸುದೀರ್ಘ ಸಂಪುಟಗಳಲ್ಲಿ ಈ ದಂಡಯಾತ್ರೆಯನ್ನು ಹೋಲುವಂಥದ್ದು ಬೇರೆ ಯಾವುದೂ ಇಲ್ಲ. ಹಾಕಿದ ಯೋಜನೆ, ದೃಢ ನಿರ್ಧಾರ, ನಿರ್ವಹಣೆ, ದಿಟ್ಟತನ ಇವೆಲ್ಲವಿಂದ ಅಪಾರವಾದಂಥ ದ್ರವ್ಯ ರಾಶಿ ಅಲ್ಲಾವುದ್ದೀನ್ ಖಿಲ್ಜಿಗೆ ದೊರಕಿದವು. ಈ ಸಂಪತ್ತಿನ ಬಲದಿಂದ ಖಿಲ್ಜಿಯು ತನ್ನ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಖಿಲ್ಜಿಯನ್ನು ಎಡಗಾಲಿನಿಂದ ಹೊಸಕಿ ಬಿಟ್ಟು 1226ರಲ್ಲಿ ತಾನು ರಾಜನಾದನು. ನೋಡಮ್ಮ ಹೆಂಗೆ, ಇದು ಕಣ್ರೆ, ಇದು ಇಲ್ಲಿಂದ ಶುರು, ಏಟು ಬೀಳಕ್ಕೆ ಇಲ್ಲಿಂದ ಶುರು. 1296ರಲ್ಲಿ ಇದು 1326ರಲ್ಲಿ ಅಂತಿರ್ಬೇಕಿತ್ತು, ತಪ್ಪಿದೆ ಇದು. 1296ರಲ್ಲಿ ಇವನು 1296ರಿಂದ ಇವನು ದಾಳಿ ಶುರುವಾಯ್ತಲ್ಲ, ಅಲ್ಲಿಂದ ಏಟು ಬೀಳಕ್ಕೆ ಶುರುವಾಯಿತು. ಸರಿ, ಇದು ಬಹುಮನಿಗಳ ಮತ್ತು ವಿಜಯನಗರದ ಹುಟ್ಟಿಗೆ ಹೇಗೆ ಕಾರಣ ಆಯಿತು? ನಾಳೆ ಮುಂದುವರ್ಸೋಣ.